what I'm excited for is there's a car museum here. Already I can see the cars inside this tall building. So right behind me there is a Volkswagen factory. Nike ಎಲ್ಲ shoes ಚೆನ್ನಾಗುಂಟು ಮಾರೆ ಏನಿಲ್ಲ. All the shoes are very good. Actually ನಮ್ಮ ಟ್ರೈನ್ ಬಂದು ನಿಂತಿದೆ. ನಮಸ್ಕಾರ ವೀಕ್ಷಕರೇ, ಇದು ನಾನು ನಿಮ್ಮ DJ Prajwal and welcome back to the channel JD Pinnacle. Right now where am I going? So we are going on a short one-day trip. Actually today we are going to Wolfsburg. ಅಂದರೆ ಇವಾಗ ಈಸ್ಟರ್ ಹಾಲಿಡೇಸ್ ನಡೀತಿದೆ ಅಲ್ಲ, ಸೊ 3-4 days instead of sitting in house we are like let's go on a one-day short trip. ಮತ್ತು Wolfsburg ಬಗ್ಗೆ ತುಂಬ ಚೆಕ್ ಮಾಡಿದ್ದೀನಿ ನೈಟು. They got a lot of amazing place to visit, sightseeing and all. RE50, that's our train. Actually ನಮ್ಮ ಟ್ರೈನ್ ಬಂದು ನಿಂತಿದೆ, but I'm waiting for a few of my friends. I don't know where are they. Still in 15 minutes ಇದೆ ಟ್ರೈನ್ ಹೊರಡಲಿಕ್ಕೆ. ಅಲ್ಲೇ let me stand outside for 5 minutes and wait for them. ಜಸ್ಟ್ Wolfsburgಲ್ಲಿ ಇಲ್ದದಷ್ಟೇ ಆ್ಯಂಡ್ ಇಟ್ ಈಸ್ ರೇನಿಂಗ್. ಛತ್ರಿ ಇದ್ರೆ ಏನಿಲ್ಲ, ಬಟ್ ಫೈನ್, ಅಂದರೆ ಜಾಸ್ತಿ ಜೋರ ಇಲ್ಲ. ಇಟ್ಸ್ ಡ್ರಿಸ್ಲಿಂಗ್ ರೈಟ್ ನಾವು. ಮತ್ತು ಇದೇನು ಕಾಣ್ತಿದೆಯಲ್ಲ, ಇದು ಯಾವುದೋ ಒಂದು ಮ್ಯೂಸಿಯಮ್ ಅಂತೆ, ಡೋಂಟ್ ನೋ, ಬಟ್ ವಾಟ್ ಐ ಆಮ್ ಎಕ್ಸೈಟೆಡ್ ಫಾರ್ ಈಸ್ ದೇರ್ ಇಸ್ ಅ ಕಾರ್ ಮ್ಯೂಸಿಯಮ್ ಹಿಯರ್, Volkswagen ಇದು. So I'm excited to see that, but they are saying ticket is around 18 euros, but there is another group ticket. I don't know, let's see if it comes in our budget. I might go there as well. ಯಾಕಂದರೆ ನಾನು ನಿನ್ನೆ ನೈಟ್ ಆನ್ಲೈನಲ್ಲಿ ಚೆಕ್ ಮಾಡಿದಾಗ that was the only thing which attracted me. ನಾನು ಹೇಳಿದಷ್ಟೇ. So right behind me there is a Volkswagen factory. So this in city ಇದೆಯಲ್ಲ Wolfsburg, it's basically made around the Volkswagen factory itself. This factory is so big, it manufactures I think more than 5 lakh cars in a year. I'm not sure, don't quote me on this, but this location, I don't know what it is, but it's good. See, there is a huge Nike store. Guys, ಶೂ ತಗೊಳ್ಳು ಅಂತಿದ್ದೆ. ಐ ಮೈಟ್ ಬೈ ಒನ್, ಹೂ ನೋಸ್. ಆಲ್ ದ ಶೂಸ್ ಆರ್ ವೆರಿ ಗುಡ್ ಆ್ಯಂಡ್ ಮತ್ತೆ ನೋಡ್ಬೋದು 30% ಡಿಸ್ಕೌಂಟ್ ಕೊಡಿದೆ ಎಲ್ಲ ಕಡೆ. ಆಲ್ಮೋಸ್ಟ್ ಆಲ್ ದ ಶೂ ಹ್ಯಾಸ್ ದಿಸ್ 30% ಡಿಸ್ಕೌಂಟ್. ಡಂಕ್ ಪ್ರೈಸ್ ನೋಡ್ಬೋದು 72 ಅಲ್ಲ, 30% ಆಫ್ 51 euros. ದಿಸ್ ಒನ್ ಜಾರ್ಡನ್ಸ್. This one is good. I like this one as this one. Man, there is a lot of them here. ನನಗಂದ್ರೆ ಒಂದು ಡೌಟ್ ಇತ್ತು, ಈಸ್ ದಿಸ್ ಅ ಫ್ಯಾಕ್ಟ್ರಿ ಔಟ್ಲೆಟ್ ಆರ್ ನಾಟ್, ಆ್ಯಂಡ್ ಇಟ್ ಈಸ್. ಯಾಕಂದರೆ ಇಲ್ಲಿ ನೋಡ್ಬೋದು ಫ್ಯಾಕ್ಟ್ರಿ, ಓಕೆ ಒಂದು ಸೆಕೆಂಡ್, ಫ್ಯಾಕ್ಟ್ರಿ ಸ್ಟೋರ್ ಪ್ರೈಸ್ ಅಂತ ಬರೆದಿದ್ದಾರೆ. ಸೊ ದಿಸ್ ಈಸ್ ಬೇಸಿಕ್ಲಿ ಅ ಫ್ಯಾಕ್ಟ್ರಿ ಔಟ್ಲೆಟ್ ವೇರ್ ಯು ಗೆಟ್ ಲಾಟ್ ಆಫ್ ಡಿಸ್ಕೌಂಟ್. ಇಟ್ ಹ್ಯಾಸ್ ಲೈಕ್ 30-40% ಡಿಸ್ಕೌಂಟ್ ಎಲ್ಲ ಇದೆ, 50% ಇಲ್ಲ, 30-40% at least. And they got like huge collection of Nikes. Okay, ನನ್ನ ಸೈಜ್ ಬಂದು 10, ಸೊ ಇಲ್ಲಿದ್ದಾವೆ ಒಂದಿಷ್ಟು. ಆ್ಯಂಡ್ ಓಕೆ, ದಿಸ್ ಇಸ್ ಎಕ್ಸ್ಪೆನ್ಸಿವ್ ಒನ್, ಬಟ್ ಯು ಕ್ಯಾನ್ ಕನ್ಸಿಡರ್ ಫ್ಯೂ ಆಫ್ ದೀಸ್ ಲೈಕ್ 47 ಇದೆ. ಶುಡ್ ಬೈ ಒನ್, ರೈಟ್? ಸೊ ಐ ಆಮ್ ಸ್ಟಿಲ್ ಥಿಂಕಿಂಗ್ ಆಫ್ ಬೈಯಿಂಗ್ ಒನ್, ಯಾಕಂದರೆ ನನ್ನ ಹತ್ರ ಒಂದು ಶೂ ಇಲ್ಲ. ಮತ್ತು ಮಳೆಗಾಲಕ್ಕೆ, ಆ್ಯಂಡ್ ಹಿಯರ್ ಐ ವಾಕ್ ಎ ಲಾಟ್, ರೈಟ್? ಆ್ಯಂಡ್ ಐ ನೀಡ್ ಸಮಥಿಂಗ್ ಲೈಕ್ ಸಾಫ್ಟ್ ಸೋಲ್, like something like sports shoe. Look at this one, it's all glittering, carbon fiber ತರ ಉಂಟು ಮಾರ ನೋಡ್ಲಿಕ್ಕೆ. ಆ್ಯಂಡ್ ಇವನ್ ದಿಸ್ ಇಸ್ ಗುಡ್, ಲೈಕ್ ನೈಕಿ ಎಲ್ಲ ಶೂಸ್ ಚೆನ್ನಾಗುಂಟು ಮಾರ, ಏನಿಲ್ಲ. ಆ್ಯಂಡ್ ದಿಸ್ ಈಸ್ ಟೂ ಗುಡ್. ಸಿ this one. Oh my god. But I think this is like very good for 72 euro. ಸೊ ಇವಾಗ ವೇರ್ ಬಿಟ್ ಆಫ್ ಹರಿ. ಐ ಆಮ್ ಲೈಕ್ ಅದು ಶೂ ತೊಗೊಳ್ಲಿಕ್ಕಿದ್ದರೆ ಸ್ವಲ್ಪ ಟೈಮ್ ಬೇಕು, ಬಿಕಾಸ್ ಆಲ್ ದ ಶೂಸ್ ಆರ್ ರಿಯಲಿ ಗುಡ್ ಆ್ಯಂಡ್
ಕನ್ಸಿಡರಿಂಗ್ ಒನ್ ಆಫ್ ದೆಮ್ ಈಸ್ ಅ ರಿಯಲಿ ಹಾರ್ಡ್ ಚಾಯ್ಸ್ ಫಾರ್ ಮೀ. ನೋಡಬೇಕು ಅಂದರೆ ನೆಕ್ಸ್ಟ್ ಟೈಮ್ ಯಾವಾಗ ತುಂಬ ಟೈಮ್ ಇದ್ದಾಗ ಒಂದಿನ ಶೂ ತೊಗೊಳ್ಲಿಕ್ಕಂತಾನೆ ಇಲ್ಲಿ ಬಂದು ಶೂ ತೊಗೊಂಡು ಹೋಗಬೇಕು. ಆ್ಯಂಡ್ ದಿಸ್ ಇಸ್ ಫ್ಯಾಕ್ಟ್ರಿ ಔಟ್ಲೆಟ್ ಬೈ ದ ವೇ. ದೇ ಹ್ಯಾವ್ ಆರ್ಗನೈಸ್ಡ್ ಡಿಸ್ಕೌಂಟ್ 30%, 40% ಆ್ಯಂಡ್ ಆಲ್. ವೆರಿ ಸೂನ್, ಮೇ ಬಿ ನೆಕ್ಸ್ಟ್ ವೀಕ್, ಹೂ ನೋಸ್. ಸಾಂಬಾರ್ಸ್ ನೋಡ್ಲಿಕ್ಕೆ ಬಂದಿದ್ದೆ. ಲೈಕ್ ಪ್ರೈಸಸ್ ಆರ್ ಓಕೆ, 7,000 ಎಲ್ಲ ಇದೆ, ಅಂದರೆ 7,000 Indian rupees. ಬಟ್ ಐ ಆಮ್ ಮೋರ್ ಆಫ್ ನೈಕಿ ಬಾಯ್. ಅಡಿಡಾಸ್ ಜಸ್ಟ್ ಪ್ರೈಸ್ ನೋಡಿ ಬಂದಿದೆ. ಫ್ರೆಂಡ್ಸ್ ಅಭಿಷೇಕ್ ಅವರೆಲ್ಲ ಹೇಳಿದರು ಪ್ರೈಸ್ ನೋಡಿ ಹೇಳಲಿಕ್ಕೆ. ಸೊ ಹಿಯರ್ ಯು ಗೋ. ಬಟ್ ಇಂಡಿಯಾದಲ್ಲಿ ಸಿಗೋ ಕಲರ್ ಇಲ್ಲ, ಅಂದರೆ ಐ ಮೀನ್ ದೇ ಗಾಟ್ ಮಲ್ಟಿಪಲ್ ಕಲರ್ ಆಪ್ಷನ್ಸ್ ಇನ್ ಸಾಂಬಾರ್. ಸಾಂಬಾರ್ಸಲ್ಲಿ ಕಲರ್ ಆಪ್ಷನ್ ಚೆನ್ನಾಗಿದೆ. ಆ್ಯಂಡ್ ಐ ಡೋಂಟ್ ಲೈಕ್ ಎನಿ ಒನ್, ಬಟ್ ಐ ಲೈಕ್ ದಿಸ್ ಒನ್. ದಿಸ್ ಕಲರ್ ಇದೆಲ್ಲ ವೈಟ್, ಪರ್ಪಲ್ ಆ್ಯಂಡ್ ಆಲ್. ಸೊ ಇಲ್ಲಿ ಏನಂದರೆ ಬೇಸಿಕಲಿ ದೇ ಹ್ಯಾವ್ ಬ್ರ್ಯಾಂಡ್ಸ್ ಲೈಕ್ ಎವ್ರಿಥಿಂಗ್, ಆಲ್ ದ ಬ್ರ್ಯಾಂಡ್ಸ್. ಇದು ಒಂದೊಂದು ಔಟ್ಲೆಟ್ ಇದೆ, ಆಲ್ ದ ಬ್ರ್ಯಾಂಡ್. Even to Nike, Adidas, Marco Polo, Crocs and all. Now the thing is what, you know, the time right now is 12 o'clock already, and I want to visit some places rather than shopping it over here, because shopping ಅಂದರೆ ಸಪ್ರೇಟ್ ಒಂದು ದಿನ ತೊಗೊಂಡು ಬರಬೇಕು. ಯಾಕಂದರೆ ನನ್ನ ಶಾಪಿಂಗ್ ಹೋದರೆ I won't finish in a day. I take my time, select whatever I want and all. ಸೊ ಅದಕ್ಕೆ ಶೂಸ ಇವತ್ತು ನಾನು ನೋಡಲಿ ಹೋಗಿಲ್ಲ. ಅರ್ಜೆಂಟಲ್ಲಿ ಯಾವುದು ತೊಗೊಳೋದು ಬೇಡ, ಆರಾಮಾಗಿ ಡಿಸೈಡ್ ಮಾಡಿ ಒಂದಿನ ಬೇಕಾದ್ರೆ ಅದಕ್ಕೋಸ್ಕರನೇ ಬಂದು ಐ ವಿಲ್ ಬೈ ದ ಶೂ. ಆವಾಗಿಂದ ಇವರು ಒಂದು ಶಾಪಿಗೆ ಹೋಗ್ತಾರೆ, ಹೊರಗೆ ಬರ್ತಾರೆ, ಹೋಗ್ತಾರೆ, ಹೊರಗೆ ಬರ್ತಾರೆ. ಸೊ ಬೇಸಿಕಲಿ ದೇ ವಾಂಟ್ ಟು ಬೈ ಒನ್ ಜಾಕೆಟ್. ಇವನ್ ಐ ವಾಂಟ್ ಟು ಬೈ, ಬಟ್ ಟುಡೇ ಇಸ್ ನಾಟ್ ದ ಡೇ. ನನಗೆ ಅದು ಪ್ರೈಸ್ ನೋಡ್ತೀನಿ ಎಲ್ಲಾದರೂ. ದೆನ್ ಐ ವಿಲ್ ಗೋ ಹೋಮ್, ಥಿಂಕ್ ಅಬೌಟ್ ಇಟ್ ಎ ಲಿಟಲ್, ಬಿಕಾಸ್ ಐ ಕ್ಯಾನಾಟ್ ಡೈರೆಕ್ಟ್ಲಿ ಸ್ಪೆಂಡ್ 100 euros, ರೈಟ್? ಯಾಕಂದರೆ ಎಲ್ಲ ಜಾಕೆಟಿಗೆ ಆಲ್ಮೋಸ್ಟ್ 100 ಇದೆ ಮಿನಿಮಮ್, 100 or 95. So it varies around 100, and shoes are 50, 60, 70 ಆ ರೇಂಜಲ್ಲಿ ಉಂಟು. So I'm thinking of buying one jacket and one shoe, but not today. Mostly next week, or let's see, whenever in future. ಮನೆ ಹೋಗಿ ಆನ್ಲೈನಲ್ಲಿ ಸಹ ಕಂಪೇರ್ ಮಾಡಬಹುದು. ಯಾಕಂದರೆ it takes time, as I said. My shopping will definitely take at least half a day to buy one jacket and one shoe. ಇಲ್ಲೇನು ಕಾಣ್ತಿದ್ದಲ್ಲ, ಇದು ಬಂದು ವೋಕ್ಸ್ವ್ಯಾಗನ್ ಇದು ಫ್ಯಾಕ್ಟ್ರಿ. ಯು ಕ್ಯಾನ್ ಸಿ, ಐ ಥಿಂಕ್ ದಿಸ್ ಇಸ್ ಆಲ್ ಫ್ಯಾಕ್ಟ್ರಿ ಏರಿಯಾ. ಮತ್ತು ಅಲ್ಲಿ ಮರದಿಂದ ಕಾಣ್ತಿದ್ದಲ್ಲ, ದಿಸ್ ಈಸ್ ಕಾರ್ ಮ್ಯೂಸಿಯಮ್. ಐ ಆಮ್ ಓನ್ಲಿ ಎಕ್ಸೈಟೆಡ್ ಟು ಗೋ ದೇರ್. ಇವಾಗ ಏನೋ ಕ್ಯಾಸಲ್ ಹೋಗೋ ಅಂತ ಹೇಳ್ತಿದ್ದಾರೆ. ಮಳೆಯಲ್ಲಿ ಕ್ಯಾಸಲ್, ಐ ಡೋಂಟ್ ನೋ. ಲೆಟ್ಸ್ ಸಿ ಹೌ ಇಟ್ ಗೋಸ್, ಆ್ಯಂಡ್ ಐ ಹೋಪ್ಫುಲಿ ವಿ ಗೋ ದೇರ್ ಆ್ಯಸ್ ವೆಲ್, ಬಿಕಾಸ್ ಐ ವಾಂಟ್ ಟು ಗೋ ದೇರ್. ನಾನು ವೋಕ್ಸ್ವ್ಯಾಗನ್ ಆ ಕಡೆ ಇದೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿದೆ ನಮ್ಮ ವೋಕ್ಸ್ವ್ಯಾಗನ್ ಅರೇನಾ. ಆವಾಗಿಂದ ಕೈ ಹೊರಗಿಟ್ಟು ವಿಡಿಯೋ ಅಂದರೆ ಫೋಟೋ ತೆಗಿತಿದ್ದೆ. ದೇರ್ ವಾಸ್ ಸಮ್ ನೈಸ್ ಸೀನರೀಸ್ ಆ್ಯಂಡ್ ಆಲ್. ಇಲ್ಲಿ ಹಿಂದೆ ಲೇಕ್ ಎಲ್ಲ ಒಟ್ಟಿಗೆ ಕಾಣ್ತಿತ್ತು. ಇವಾಗ ಏನಾಗ್ತಿದೆ ಅಂದರೆ ಕೈ ಹೊರಗಿಟ್ಟು ಕೈ ಆಲ್ಮೋಸ್ಟ್ ನಮ್ದಾಗಿದೆ. ಅಂದರೆ ಫುಲ್ ಐಸ್ ಆಗಿದ್ರೆ ಐ ಕ್ಯಾನ್ಟ್ ಇವನ್ ಫೀಲ್ ಮೈ ಫಿಂಗರ್ ಟಿಪ್ಸ್. ರೈಟ್ ನೌ ಐ ಥಿಂಕ್ ವಿ ಆರ್ ಗೋಯಿಂಗ್ ಟು ಕಾರ್ ಮ್ಯೂಸಿಯಂ. ಎಂತ ಕಾಣ್ತದೆ ಮಾರೆ ಮ್ಯೂಸಿಯಂ ಇಲ್ಲಿಂದ. ಆಲ್ರೆಡಿ ಐ ಕ್ಯಾನ್ ಸಿ ದ ಕಾರ್ಸ್ ಇನ್ಸೈಡ್ ದಿಸ್ ಟಾಲ್ ಬಿಲ್ಡಿಂಗ್. ಮತ್ತು ಐ ಗಾಟ್ ಎನ್ ಅಂಬ್ರೆಲಾ. ಲಾಮೀನ್ ಇದ್ದಾನಲ್ಲ, ಮೈ ಫ್ರೆಂಡ್ ಲಾಮೀನ್, ಹೀಗೆ ಮೀನ್ಸ್ ಅಂಬ್ರೆಲಾ. ನಂದು ಹುಡ್ಡಿ ಆಲ್ರೆಡಿ ಥಂಡಿ ಆಗ್ತಾ ಉಂಟು, ಇಟ್ಸ್ ಗೆಟಿಂಗ್ ವೆಟ್. ಯಾ ವಿಲ್ ಬಿ ಗೋಯಿಂಗ್ ಟು ವಾಟ್ ಕಾರ್ ಮ್ಯೂಸಿಯಂ ಫಸ್ಟ್, ದೆನ್ ಲೇಟರ್ ಆನ್ ಟು ಕ್ಯಾಸಲ್. ನಾವು ಅವಾಗಿಂದ ಸುತ್ತ ಎಲ್ಲಿ ಹೋಗ್ತೀವಿ ಗೊತ್ತಾಗ್ತಿಲ್ಲ, ಖಾಲಿ ನಡೀತಾ ಇದ್ದೀವಿ. ಇದು ನಾವು ಸ್ವಲ್ಪದ ಮುಂಚೆ ಅಲ್ಲಿ ಒಂದು ದೂರದಲ್ಲಿ ಒಂದು ಬ್ರಿಡ್ಜ್ ಕಾಣ್ತಿದ್ಯಾ, ಒಂದು ಫ್ರೆಂಡ್ ಝೂಮ್ ಆಗ್ತಾ, ಇಲ್ಲೊಂದು ಬ್ರಿಡ್ಜ್ ಕಾಣ್ತಿದೆ ಅಲ್ಲ. ಸೊ ವಿ ವೇರ್ ದೇರ್, ಬಟ್ ಆ್ಯಂಡ್ ವಿ ಎಂಡೆಡ್ ಅಪ್ ಹಿಯರ್. ಸಾಕಾಗೋಯ್ತು ಮಾರೆ, ನಡೆದು ಎಲ್ಲಿ ಹೋಗ್ತೀವಿ ಗೊತ್ತಾಗ್ತಿಲ್ಲ. ಅದೇ ಮೇನ್ ಪ್ರಾಬ್ಲಮ್. ಅಟ್ಲೀಸ್ಟ್ ಒಂದು ಜಾಗ ಗೊತ್ತಿದ್ರ ಇಲ್ಲಿ ಹೋಗ್ತಿದ್ದೀವಿ ಅಂತ, ಸ್ವಲ್ಪ ಸುಮ್ಮನೆ ಇರ್ತೀವಿ. ವಿ ವೇರ್ ಸೋ ಕನ್ಫ್ಯೂಸ್ಡ್. ವಿ ಎಂಟೆಡ್ ಎ ಬಿಲ್ಡಿಂಗ್. ಯಾಕಂದರೆ ಹೊರಗಂತೂ ನನ್ನ ಕೈ ಫ್ರೀಸ್ ಆಗ್ತಿತ್ತು. ಇವಾಗ ಅಲ್ಲಿ ಹೋಗಿದ್ದಾರೆ ಕೇಳಲಿಕ್ಕೆ ಇನ್ಫಾರ್ಮೇಷನ್ ಡೆಸ್ಕಿಗೆ, ವೇರ್ ಇಸ್ ದ ಮ್ಯೂಸಿಯಮ್ ಆ್ಯಂಡ್ ಆಲ್. ಆ್ಯಂಡ್ ದೇರ್ ಇಸ್ ಸಚ್ ಅ ನೈಸ್ ಥಿಂಗ್ ಓವರ್ ಹಿಯರ್. I think this looks like some kind of mall or something, I'm not sure. ಇವಾಗ ಅಲ್ಲಿ ಕೇಳಿ ಬಂದರು, ಆ್ಯಂಡ್ ದೇ ಆರ್ ಸೇಯಿಂಗ್ ಆನ್ಲೈನ್ ಚೆಕ್ ಮಾಡಿದಾಗ 12 euro ಅಂತ ಹೇಳಿದರು. ಐ ವಾಸ್ ಲೈಕ್
when I got to know it's 12, I was okay, fine. But you can get to see more cars and all. ಆದರೆ ದೇ ಆರ್ ಸೇಯಿಂಗ್ ಇಲ್ಲಿ ಕೇಳಿದಾಗ ಫಾರ್ ಸ್ಟೂಡೆಂಟ್ಸ್ ಇಟ್ಸ್ €16 ಇಟ್ ಸೀಮ್ಸ್. ಗ್ರೂಪ್ ಡಿಸ್ಕೌಂಟ್ ಬೇಕಿದ್ರೆ ಮಿನಿಮಮ್ 15 ಜನ ಇರಬೇಕಂತೆ ಗ್ರೂಪಲ್ಲಿ. ಸೊ €16 ನಾನು ಓಕೆ ಅಂದರು, ಅಲ್ಲಿ ಮಿಕ್ಕಿದವ್ರು ಓಕೆ ಅಂತ ಹೇಳಬೇಕಲ್ಲ. ಸೊ ಇಟ್ ಕೆನಾಟ್ ಬಿ ಲೈಕ್ ಎ ಸಿಂಗಲ್ ಪರ್ಸನ್ ಡಿಸಿಷನ್. ಅವ್ರೇನು ಹೇಳ್ತಾರೆ, ನಾನು ಓಕೆ, ಐ ಆಮ್ ಓಕೆ ವಿತ್ ಇಟ್ ಬಿಕಾಸ್ ಐ ವಿಲ್ ಗೆಟ್ ಟು ಸಿ ಲೈಕ್ ಐ ವಾಂಟ್ ಟು ಸಿ ದೋಸ್ ಕಾರ್ಡ್. ಅದಕ್ಕೋಸ್ಕರನೇ ಇಲ್ಲಿ ಬಂದದ್ದು. ನಾವು ಐ ಆಮ್ ರಿಗ್ರೆಟಿಂಗ್ ಇಟ್. ಒಬ್ಬನೇ ಬರಬೇಕಿತ್ತು ಅಂತ ಅನ್ನಿಸ್ತದೆ. ಯಾಕೆಂದರೆ ಒಬ್ಬನೇ ಬಂದಾಗ ಅಟ್ಲೀಸ್ಟ್ ಒಬ್ಬನಾರು ಒಳಗೋಗ್ಬೋದಿತ್ತು. ಗ್ರೂಪಲ್ಲಿ ಬಂದಾಗ ಚೆನ್ನಾಗಿ ಆಗ್ತದೆ. ಇಟ್ಸ್ ನಾಟ್ ಲೈಕ್ ಐ ಆಮ್ ನಾಟ್ ಎಂಜಾಯಿಂಗ್ ರೈಟ್. ಐ ಆಮ್ ಎಂಜಾಯಿಂಗ್ ಅ ಲಾಟ್, ಬಟ್ ಸ್ಟಿಲ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ಅದರ್ಸ್ ಆ್ಯಸ್ ವೆಲ್, ರೈಟ್? I can afford, but they are like, they don't want, because there is one more factor here as well, that is interest in cars. If you are really interested in cars, then €16 is not that much of a deal. And if you are kind of like okay, I'll see some cars, but €16, that's not thing. If you are that kind of person, definitely €16 will be a very big thing. So it depends from person to person, right? ಸೊ ನನಗೆ ಕಾರ್ ಅಂದರೆ ತುಂಬ ಇಷ್ಟ. ಸೊ ಐ ಆಮ್ ರೆಡಿ ಟು ಸ್ಪೆಂಡ್ €16, ಈವನ್ ದೋ ಇಟ್ಸ್ ಅ ವೆರಿ ಬಿಗ್ ಥಿಂಗ್, ಬಟ್ ಸ್ಟಿಲ್ ಐ ವಾಂಟ್ ಟು ಸ್ಪೆಂಡ್ ಆ್ಯಂಡ್ ಗೋ ಇನ್ ಸೈಡ್ ಆ್ಯಂಡ್ ಲುಕ್ ಎಟ್ ದೋಸ್ ಕಾರ್ಸ್. ಬಿಕಾಸ್ ಅಲ್ಲಿ ನಾನು ಆನ್ಲೈನ್ ಚೆಕ್ ಮಾಡಿದೆ, ದೇ ಹ್ಯಾವ್ ಗಾಟ್ ಸಮ್ ವೆರಿ ಓಲ್ಡ್ ಬೀಟಲ್ಸ್ ಆ್ಯಂಡ್ ಆಲ್. ಐ ಜಸ್ಟ್ ವಾಂಟೆಡ್ ಟು ಲುಕ್ ಎಟ್ ದ್ಯಾಟ್, ಬಟ್ ದೇ ಡೋಂಟ್ ವಾಂಟ್, ದೇ ಆರ್ ನಾಟ್ ರೆಡಿ ಟು ಸ್ಪೆಂಡ್ €16. ಸೊ ಐ ಕಾಂಟ್ ಡೂ ಎನಿಥಿಂಗ್. ದಿಸ್ ಈಸ್ ಅವರ್ ಕ್ಯಾಸಲ್. ನೋಡ ಹೇಗಿರುತ್ತಂತ. ಥಿಂಗ್ ಇಸ್ ವಾಟ್, ಐ ಆಮ್ ರಿಯಲಿ ನಾಟ್ ಇನ್ ಟು ದಿಸ್ ಕ್ಯಾಸಲ್ ಆರ್ ಐ ಆಮ್ ಇನ್ ಟು ದಿಸ್ ಕಾರ್ಸ್ ಅಂಡ್ ಐ ರಿಯಲಿ ವಾಂಟೆಡ್ ಟು ಗೋ ದೇರ್ ಮ್ಯಾನ್, ಬಟ್ ಫೈನ್, ನೆಕ್ಸ್ಟ್ ಟೈಮ್. ಇದು ಮೇನ್ ಎಂಟ್ರೆನ್ಸ್. ನಾವು ಎಲ್ಲಿಂದನೋ ಬಂದು, ಯಾವ ಕಡೆಯಿಂದ ಬಂದ್ವಿ. ಲುಕ್ ಎಟ್ ದಿಸ್. ಓ, ಇಲ್ಲಿದ್ದು ಕ್ಯಾಸಲ್ ಕೂಡ ಮನೆ ಥರ ಕಾಣ್ತದೆ. ನಾವು ಮೈಸೂರು ಪ್ಯಾಲೇಸ್ ನೋಡಿ ಅಂತ ಹೇಗಿದೆ. ಇದು ಒಳ್ಳೆ ಸ್ವಲ್ಪ ಓಲ್ಡ್ ಫ್ಯಾಷನ್ ಮನೆ ಥರ ಉಂಟು. ಇಟ್ ಡಸಂಟ್ ಲುಕ್ ಲೈಕ್ ಎ ಕ್ಯಾಸಲ್ ಆಫ್ ಕ್ಯಾಸಲ್. ಯು ಗೆಟ್ ಇಟ್ ರೈಟ್? ಇದು ರಾಶಿ ಫೋಟೋಸ್, ಕ್ಲಿಪ್ಸ್, ವೀಡಿಯೋಸ್ ಎಲ್ಲ ತೆಗ್ದಾದ್ಮೇಲೆ ವಿ ಆರ್ ಗೋಯಿಂಗ್ ಇನ್. This is the entrance. ಕ್ಯಾಸಲ್ ಅಂತ ಹೇಳಿ ಕ್ಯಾಸಲಲ್ಲಿ ಲಿಫ್ಟ್ ಉಂಟು ಮಾರೆ. ಒಳ್ಳೆ ಹೋಟೆಲ್ ಥರ ಇದೆ. ಯಾಕೆ ಹೊಡಿತದೆ ವಾಟರ್ ಸೈಕಲ್ ಹೊಡಿತದೆ. ಯಾವ ಕ್ಯಾಸಲಲ್ಲಿ ಲಿಫ್ಟ್ ಫಸ್ಟ್ ಟೈಮ್ ನೋಡು. €16 ಕೊಟ್ಟು ವೋಕ್ಸ್ವ್ಯಾಗನ್ ಇದು ಕಾರ್ ಮ್ಯೂಸಿಯಮ್ಗೆ ಹೋಗ್ಬೋದಿತ್ತು. ಏನು ಗೊತ್ತಿಲ್ಲ ಮಾರೆ, ಅವಾಗಿಂದ ಅಲ್ಲೇ ನಾವು ವೀಡಿಯೋ ಪ್ಲೇ ಮಾಡ್ತಿದ್ದಾರೆ, ನೋಡ್ತಾ ಕೂತಿದ್ದಾರೆ. ಇವರಿಗೆ ಒಂದೇನಂದರೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡಲಿ ಗೊತ್ತಿಲ್ಲ, ಸತ್ಯ ಹೇಳ್ತೆ. ಅಂದರೆ ಫಸ್ಟ್ ಅಲ್ಲಿ ಹೋಗಿ ಪ್ರೈಸ್ ಹೇಳ್ತಾರೆ, ಅಲ್ಲಿ ಬೇಡ ಅಂತ ಹೇಳ್ತಾರೆ. ಇಲ್ಲೇನು ಮಾಡಲಿಕ್ಕಿಲ್ಲ ಅಂಥ ಜಾಗದಲ್ಲಿ ಬಂದು ಕೂತಿ ಪಿಕ್ಚರ್ ನೋಡ್ತಾ ಕೂತಿದ್ದಾರೆ. ಸರ್, ನನಗಾರು ಹೇಳಿದರೆ ನಾನು ಕರೆಕ್ಟಾಗಿ ಪ್ಲ್ಯಾನ್ ಆಗಿ ಮಾಡಿ ಕರೆಕ್ಟ್ ಎಲ್ಲೆಲ್ಲ ಏನೇನಿದೆ, ಎಷ್ಟೆಷ್ಟು ಪ್ರೈಸ್ ಅಂತೇಳಿ ಕರೆಕ್ಟೆಲ್ಲ ಮಾಡಿ ಬರ್ತಿದ್ದೆ ಮಾರೆ. ಇಟ್ಸ್ ಫೈನ್. ಇಟ್ ವಾಸ್ ಮೈ ಫಸ್ಟ್ ಟ್ರಿಪ್ ವಿತ್ ದಿಸ್ ಗೈ. ದಟ್ಸ್ ವೈ ದಿಸ್ ಈಸ್ ದ ಮೇನ್ ರೀಸನ್ ಐ ಪ್ರಿಫರ್ ಗೋಯಿಂಗ್ ಅಲೋನ್, ಸೋಲೋ ಟ್ರಾವೆಲಿಂಗ್. ದಿಸ್ ಇಸ್ ದ ಮೇನ್ ರೀಸನ್. ಯಾಕಂದರೆ ಸೋಲೋ ಟ್ರಾವೆಲಿಂಗ್ ಮಾಡಿದಾಗ ದ ಪ್ಲೇಸಸ್ ವಾಟ್ ಐ ಲೈಕ್ ಐ ಕ್ಯಾನ್ ವಿಸಿಟ್ ದೇರ್, ರೈಟ್? ಸೊ ಒಬ್ಬನೇ ಬಂದಿದ್ದರೆ ಅಟ್ಲೀಸ್ಟ್ ಮ್ಯೂಸಿಯಮ್ಗೆ ಯಾರು ಹೋಗ್ತಿದ್ದೆ, ಕಾರ್ ಮ್ಯೂಸಿಯಮ್ಗೆ. ಆ್ಯಂಡ್ ವಿತ್ ದೀಸ್ ಪೀಪಲ್ ಐ ಕೇಮ್ ಹಿಯರ್ where I have nothing to do. There are few beautiful buildings, but ಎಷ್ಟಂತ ನೋಡೋದು? It's not better than car, right? I still regret that we have not gone to car museum. Fine.
ಮೇ ಬಿ ಅದೇ ಹೇಳಿದೆ ನೆಕ್ಸ್ಟ್ ವೀಕ್ ನಾನು ಬರಬಹುದು ಶೂ ತೆಗಿಲಿಕ್ಕೆ ನೈಕಿಯ ಫ್ಯಾಕ್ಟ್ರಿ ಔಟ್ಲೆಟ್ಗೆ, ಸಿನ್ಸ್ ಇಟ್ಸ್ 1 hour away. That time, let's see, I might think of going to this one car museum. 16 euro ಅಲ್ಲ, fine, but I want to go, that's the reason. I think ಟ್ರಿಪ್ ಇಲ್ಲೇ ಮುಗಿತಾ ಅಂತ. ಇವಾಗ ಇವರಿಗೆ ಏನೋ ಒಂದು ಸ್ವಲ್ಪ ಐಟಮ್ಸ್ ಬೇಕಂತೆ, ಯಾಕಂದರೆ ಇಳ್ಳೆ ಶಾಮಲ್ಲಿ ಫುಲ್ 4 ದಿನ ಎಲ್ಲ ಬಂದು, ಅದಕ್ಕೋಸ್ಕರ ಮುಂದ್ಗಡೆ ಪೆನ್ನಿ ಸೂಪರ್ ಮಾರ್ಕೆಟ್ ಇದೆ, ಇವು ಇಂದರ್ ನೋಡೋ. ಇಟ್ಸ್ ಆಲ್ರೆಡಿ 2:30. ನಮಗೂ ಸಾಸು ಆಗ್ತದೆ, ಬೆಳಗಿಂದ ಏನು ತಿಂದಿಲ್ಲ. ಐ ಮೈಟ್ ಗೆಟ್ ಎ ಡೋನಟ್ ಆರ್ ಸಮಥಿಂಗ್, ಐ ಡೋಂಟ್ ನೋ. ಆ್ಯಂಡ್ ಐ ಥಿಂಕ್ ಆಫ್ಟರ್ ದಿಸ್ ವಿಲ್ ಬಿ ಗೋಯಿಂಗ್ ಬ್ಯಾಕ್ ಇನ್ ಟ್ರೈನ್. ನಥಿಂಗ್ ಮಚ್. ಇವ್ರಿಗೆ ಸತ್ಯ ಹೇಳ್ಬೇಕಂತೆ ಕರೆಕ್ಟ್ ಪ್ಲ್ಯಾನ್ ಮಾಡಲಿಕ್ಕೆ ಗೊತ್ತಿಲ್ಲ. ನನಗಾದರೂ ಹೇಳಿದಿದ್ರೆ ಐ ವುಡ್ ಹ್ಯಾವ್ ಡನ್ ಎ ಪರ್ಫೆಕ್ಟ್ ಪ್ಲ್ಯಾನ್, ಯು ಕ್ಯಾನ್ ಸೇ. ಪೆನ್ನಿ ಸ್ಟೋರ್ ಅಂತ ಹೇಳಿದರು, ಹೆಸರು ಪೆನ್ನಿ, ಬಟ್ ಪ್ರೈಸ್ ಈಸ್ ಇನ್ ಯೂರೋಸ್ ಅಲ್ಲಿ, ಅಂದರೆ 1 euro 2 euro. ಪೆನ್ನಿ ಅಂದರೆ ಶುಡ್ ಬಿ ಇನ್ ಸೆಂಟ್, ರೈಟ್? ವೈ ಐ ಮೀನ್ ಇನ್ ಚಾಕ್ಲೇಟ್ ಸೆಕ್ಷನ್, ಐ ಡೋಂಟ್ ನೋ. ಹೊರಗಡೆ ಎಗ್ಗಿದೇನೋ, ಎಗ್ಗಿಗೇನೋ ಏನೋ ಹಾಕಿದ್ರಪ್ಪ ಪ್ರೈಸ್ ಕಮ್ಮಿ ಅಂತ. ಸೊ ಐ ವೆಂಟ್ ಆ್ಯಂಡ್ ಚೆಕ್ ವೆದರ್ ಎಗ್ಗಿದ್ದು ಪ್ರೈಸ್ ಕಮ್ಮಿ ಇದೆಯಾ ಇಲ್ವಾ ಅಂತ. ಟರ್ನ್ಸ್ ಔಟ್ ಸೇಮ್ ಆ್ಯಸ್ ಯೂಶ್ವಲ್. ನಿನ್ನೆ ಮೊನ್ನೆ ಸಾಲೆ ತಿಂದಿದ್ನ ಅಂತ ಹಸುವಾಗಿದೆ, ಮತ್ತೇನು ಮಾಡೋದು, ಬೇರೆ ತಿನ್ಬೇಕಾಗ್ತದೆ. ಇವರೊಟ್ಟಿಗಿದ್ರೆ ಮುಗಿದೋಯ್ತು. ಐ ಥಿಂಕ್ ವಿ ಆರ್ ಡನ್ ಫಾರ್ ದ ಡೇ. ಇವಾಗ ನಾನು ತಿಂತೀನಿ. ಆ್ಯಂಡ್ ಟೈಮ್ ಇಸ್ 3 o'clock, 3:18 ಒಂದು ಟ್ರೈನ್ ಇದೆ. ಐ ಥಿಂಕ್ ವಿಲ್ ಬಿ ಗೋಯಿಂಗ್ ಬ್ಯಾಕ್ ಇನ್ ದ್ಯಾಟ್. ಓಕೆ, ವಿ ಆರ್ ಡನ್ ವಿತ್ Wolfsburg. We are heading back to our town, Hildesheim. Basically, the train is in next 10 minutes, and we are running late as usual. Done with the trip. ಬೆಳಗ್ಗೆ ಅಲ್ಲಿ ಸ್ಟಾರ್ಟ್ ಮಾಡಿದ್ನು, ಅಲ್ಲಿ ಎಂಡ್ ಮಾಡೋದಿಲ್ಲ, ಇನ್ನೂ ದಿನ ಮುಗ್ದಿಲ್ಲ, ಇನ್ನು ತುಂಬ ಕೆಲಸ ಮಾಡ್ಲಿಕ್ಕೆ ಉಂಟು. ಐ ಮೀನ್ ರೂಮ್. It's already dark. Time right now is 9:30. Previously padmele I just came home, I was just making few calls and I was watching some movies. Right now it's dinner time and I have no mood to cook at all. Cooking enadru naale noduva. I'm planning to go and grab a pizza. I know it will be expensive, but I'm craving for it. Andre hogi ivaga ondu pizza illadre burger ಏನಾದ್ರು ತಗೊಂಡು ಬರೋದು ಪ್ಲಾನ್ ಉಂಟು. Not 20 euros in my pocket. Let's see. And it's dark. I think Adrian didn't come back, I guess. ಒಂದು ಬರ್ಗರ್ ಶಾಪ್ ಇದೆ, ಅದೇ ಆ ಕಡೆ ಈ ಕಡೆ ಶವರ್ಮಾ ಅಂಗಡಿ ಕೂಡ ಇದೆ. So I'll be going there and looking into what I get at better deal. Obviously ಒಂದು 10 euro ಕೊಟ್ಟು ಇಟೆ ಅಂತ ತಿನ್ಲಿಕ್ಕೆ ಆಸೆ ಇಲ್ಲ. At least I need to fill my stomach, right? And liner ಏನು ಹಾಕೊಂಡಿಲ್ಲ, and it's 5 degrees right now. Can slowly start ಆಗ್ತುಂಟು cold. I can feel it through my bones. ಫ್ಯೂ ವೀಕ್ಸ್ ಬ್ಯಾಕ್ ನಾನು 400 euro ವಿಡ್ರಾ ಮಾಡಿದೆ. ಅದರದ್ದು ಲಾಸ್ಟ್ 20 euro ಮಿಕ್ಕಿತ್ತು, 20 or 22 euro ಮಿಕ್ಕಿತ್ತು. ಅದರಲ್ಲಿ 13.5 euro ಡಿನ್ನರ್. ಇಟ್ಸ್ ಟೂ ಹಾಟ್. ಚೀಸ್ ಹಾಕ್ಬಿಟ್ಟಿದ್ದಾರೆ ಮೇಲೆ, ಲಿಕ್ವಿಡ್ ಚೀಸ್. ಬೇಸಿಕ್ಲಿ ಏನಂದ್ರೆ, ದಿಸ್ ಒನ್ ಇಸ್ ದ ಫಿಲ್ಲಿಂಗ್, ದಿಸ್ ಇಸ್ ದ ಬ್ರೆಡ್ ಇನ್ಸೈಡ್, ಟಾಪಿಂಗ್. ಐ ವಿಲ್ ಡೂ ಆ್ಯಂಡ್ ಶೋ ಯು. I don't know how I'm supposed to eat, but I'm just gonna take a bite because this chicken is tasty. I'm just gonna have this one big bite. I might even drop everything out. One shot. Kali bread dust tindidi ivaga. This is gonna be one proper bite. Filling is too good. I got a lot of extra. I'll do one thing, guys. I'll end this vlog right over here. Let me enjoy this delicious food. I'll meet you guys tomorrow.
ಇವತ್ತಿದು ವೂಲ್ಸ್ಬರ್ಗಿದು ವ್ಲಾಗ್ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Tomorrow I think I'll be going to Hanover. I'm not really sure because I just now got a call from my friend and he's like, let's go to Hanover tomorrow. I'm like, why not? Anyhow, instead of sitting whole day in the house, I'll spend it in Hanover, right? Hopefully tomorrow Hanover openanta. You'll get to know in tomorrow's vlog. Wait for 24 hours. Until then, tada, bye bye, adios amigos. Let me have delicious food. You guys have delicious food. Bye bye.